ಹುಲಿನೇ, ಇಲ್ಲೂ ರಾಜ ಹುಲಿನೇ. ನಮಸ್ಕಾರ. ನಾನು ಮುನ್ರಾಜ್ ಅಂತೇಳಿ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯನಾಗಿ ಮತ್ತು ಆರೋಗ್ಯ ಸಹಾಯ ಸಂಸ್ಥೆ ಅಧ್ಯಕ್ಷನಾಗಿ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾದ ರಾಮರೆಡ್ಡಿ ಅವರ ಶಿಷ್ಯನು. ಹಾಗಾಗಿ ಇವತ್ತು ಮಿಸ್ಟರ್ ರಾಜಾ ಹುಲಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾ ಹುಲಿ ಹೇಳಿ ಪರವಾಗಿಲ್ಲ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾ ಹುಲಿ ಸಿನಿಮಾ ಟ್ರಯಲ್ ಬಿಡುಗಡೆಗೆ ನಮ್ಮ BTM ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಆದಂಥ ನಮ್ಮ ಗುರುಗಳಾದಂಥ ರಾಮರೆಡ್ಡಿ ಸಾಹೇಬರ ಕೈಯಲ್ಲಿ ಲಾಂಚ್ ಮಾಡಿಸಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ವನರಾಜ್ ಅವರು, ಅದರಲ್ಲೂ ಕೂಡ ನಾನು ಸಿನಿಮಾ ಮಾಡಿದಾಗ ಮುನಿಯ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಿದ್ದೆ. ಅದರಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದಂಥ ವನರಾಜ್ ಅವರು ಇವತ್ತು ಒಂದು ಸಿನಿಮಾವನ್ನು ಮಾಡಿ ಅವರೇ ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ಎಲ್ಲ ಪ್ರೊಡ್ಯೂಸ್ ಮಾಡಿ ಅವರೇ ಹೀರೋ ಆಗಿ ನಟಿಸಿ ಈ ಸಿನಿಮಾದಲ್ಲಿ ಒಳ್ಳೆ ಮೂಡು ಬಂದಿರೋಂಥ ಸಿನಿಮಾ. ಅದರಲ್ಲೂ ಕೂಡ ನಮ್ಮ ರಾಮರೆಡ್ಡಿ ಸಾಹೇಬರು, ಸಾರಾ ಗೋವಿಂದ್ ಅವರು ಮತ್ತು ಎಲ್ಲ ಗಣ್ಯರು ಟ್ರೈಲರನ್ನು ಬಿಡುಗಡೆ ಮಾಡಿದಾಗ ನಮ್ಮ ರಾಮರೆಡ್ಡಿ ಸಾಹೇಬರು ಕೈ ಜೋಡಿಸಿ ಅವರ ಹಸ್ತದಿಂದ ಸಿನಿಮಾ ಬಿಡುಗಡೆ ಮಾಡಿರೋದು ಭಾಳ ವಿಶೇಷ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಾನೇ ಹೇಳಿದ್ದೆ ನಮ್ಮ ವನರಾಜ್ ಅವರಿಗೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಮರೆಡ್ಡಿ ಸಾಹೇಬರು ಕೈಗುಣ ಚೆನ್ನಾಗಿರುತ್ತೆ, ಅವ್ರನ್ನ ಕರ್ಕೊಂಡೋಗಿ ಟ್ರಯಲ್ ಬಿಡುಗಡೆ ಮಾಡಿಸೋಣ ಅಂಥೇಳಿ ನಾನು ಹೇಳಿದಾಗ ಸರಿ ಆಯ್ತು ಅಂಥೇಳಿ ನಾವು ಕರ್ಕೊಂಡೋಗಿ ನಮ್ಮ ಸಾಹೇಬರಿಗೆ ಇದು ಚಾಮರಾಜಪೇಟೆ ಕಲಾವಿದರ ಸಂಘ ಅದರಲ್ಲಿ ಟ್ರೈಲರ್ ಬಿಡುಗಡೆಯನ್ನು ಅವರ ಹಸ್ತದಿಂದ ಬಿಡುಗಡೆ ಮಾಡಿದ್ದೀವಿ. ವಿಶೇಷವಾಗಿ ತಾವೆಲ್ಲರೂ ಕೂಡ ಬಂದು ಈ ಸಿನಿಮಾನ ನೋಡಬೇಕು. ಯಾಕಂದರೆ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ನನ್ನ ಅನುಭವನೇ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಭಾಳ ಕಷ್ಟಪಟ್ಟು ಸುಮಾರು ಬರೀ ಪ್ರೊಡ್ಯೂಸರು, ಡೈರೆಕ್ಟರ್ ಮಾತ್ರ ಸಮಯ ಇರೋದಿಲ್ಲ. ಇದರ ಸುಮಾರು 100 ಜನ ಸಿನಿಮಾ ಸ್ಕ್ರೀನಿಂದ ಇರ್ತಾರೆ, ಕೆಲಸ ಮಾಡ್ತಾರೆ. ಅದು ಎಲ್ರಿಗೂ ಕೂಡ ಸೇರಬೇಕು ಆ ಕಷ್ಟ. ಹಾಗಾಗಿ ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಯಾಕಂದರೆ ಒಂದು ಸಿನಿಮಾ ಗೆದ್ದರೆ 100 ಜನ ಊಟ ಮಾಡ್ಬೋದು. ಹಾಗಾಗಿ ಸಿನಿಮಾ ಗೆಲ್ಲಬೇಕಂದ್ರೆ ತಾವೆಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಬೇಕು. ತಾವೆಲ್ಲರೂ ಒಂದು ಸಾರಿ ಸಿನಿಮಾ ನೋಡಿ, ನೀವು ಕೂಡ ಬೇರೆಯವರಿಗೆ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂತೇಳಿ ಕಳಿಸ್ಕೊಟ್ರೆ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಸಿನಿಮಾ ಒಳ್ಳೆಯದಾಗಲಿ, ರೇಣುಕಾ ಯಲ್ಲಮ್ಮ ದೇವಿ ಆಶೀರ್ವಾದದಿಂದ ಮತ್ತು ವೆಂಕಟರಮಣ ಸ್ವಾಮಿ ಆಶೀರ್ವಾದದಿಂದ, ಹಾಗೆ ನಮ್ಮ ರಾಮರೆಡ್ಡಿ ಸಚಿವರು, ಶಾಸಕರು ಮತ್ತು ಸಚಿವರು, ಯಾಕಂದರೆ ಅವರು ಬಗ್ಗೆ ತಮ್ಮೆಲ್ಲರೂ ಗೊತ್ತೇ ಇದೆ. ಅವರು ಬಂದು ಸಿನಿಮಾ ಟ್ರಯಲ್ ಬಿಡುಗಡೆ ಮಾಡಿದ್ದಾರೆ ಅಂದರೆ ಸಾಮಾನ್ಯವಾಗಿ ಬರೋದಿಲ್ಲ. ಯಾಕಂದರೆ ಅವ್ರು ಒಪ್ಕೊಳ್ಳೋದು ಇಲ್ಲ. ಯಾವ ಸಿನಿಮಾಗೂ ಅವರು ಬಂದು ಇದುವರೆಗೂ ಯಾವುದು ಮಾಡಿಲ್ಲ. ಮೊದಲನೇದು ಮುನಿಯಾ ಸಿನಿಮಾಗೆ ಟ್ರಯಲ್ ಬಿಡುಗಡೆ ಮಾಡಿದರು. ಮುನಿಯಾ ಸಿನಿಮಾ ಕೂಡ 2 ಸಾರಿ ಫ್ಯಾಮಿಲಿ ಸಮೇತವಾಗಿ ಅವರು ಬಂದು ಥಿಯೇಟ್ರಲ್ಲಿ ನೋಡೋ ಅಂಥ ಕೆಲಸವನ್ನು ಮಾಡಿದರು. ಅದೇ ರೀತಿಯಲ್ಲಿ ನಮ್ಮ ಹೊನ್ನಪ್ಪರ ಸಿನಿಮಾ ಕೂಡ ಅವರೇ ಹೀರೋ ಆಗಿ ಮಾಡಿದ್ದಾರೆ. ಅದರಲ್ಲಿ ಯಾರೂ ಸಪೋರ್ಟ್ ಇಲ್ಲದೆ ಅವರೇ ಫ್ಯಾಮ್ಲಿ ಎಲ್ಲರೂ ಸ್ನೇಹಿತರು ಅವ್ರ ಕೈ ಜೋಡಿಸಿ ಅವ್ರನ್ನ ಹೀರೋ ಮಾಡೋಕ್ಕೆ ಹೊರಟಿದ್ದಾರೆ. ಅವರು ಈ ಸಿನಿಮಾ ಗೆದ್ದರೆ ಇನ್ನೂ 4 ಸಿನಿಮಾ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇನ್ನೂ 4 ಸಿನಿಮಾದಲ್ಲಿ ಜೀವನ ಮಾಡೋದಕ್ಕೆ ಎಲ್ಲ ಸಿನಿಮಾ ಕೆಲಸ ಮಾಡೋಂಥವ್ರು ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮಸ್ಕಾರ ತಮ್ಮೆಲ್ಲರೂ.